ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ನಾನು ಈಗಾಗಲೇ 7 ಮಾದರಿಗಳ ಅಂದರೆ ಇಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದ 7 ಮಾದರಿಗಳ ಕುರಿತು ತಮಗೆ ಮಾಹಿತಿಯನ್ನು ನೀಡಿರುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ 8ನೇ ಮಾದರಿ ಅಂದರೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತಹ 8ನೇ ಮಾದರಿಗಳು ಯಾವುದು ಅನ್ನೋದನ್ನ ನೋಡೋಣ. ಇಲ್ಲಿ ಕಾಗದ ಮಡಚುವುದು, ಕತ್ತರಿಸುವುದು ಮತ್ತು ಪಂಚಿಂಗ್ ಬಗ್ಗೆ ಕನಿಷ್ಠ 5 ರಿಂದ 10 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತದೆ. ಹಾಗಾದರೆ ಅವುಗಳು ಯಾವ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಸೂಚನೆಗಳು. ಇಲ್ಲಿ 1 ರಿಂದ 30ರವರೆಗಿನ ಪ್ರಶ್ನೆ ಸಂಖ್ಯೆಗಳಲ್ಲಿ ಒಂದು ಕಾಗದದ ತುಂಡನ್ನು ಎಡಭಾಗದಲ್ಲಿ ಕೊಟ್ಟಿರುವ ರೀತಿ ಮಡಚಲಾಗಿರುತ್ತೆ ಮತ್ತು ಕೆಲವು ಪ್ರಶ್ನೆಗಳಲ್ಲಿ ಕತ್ತರಿಸಲಾಗುತ್ತದೆ ಹಾಗೂ ಪಂಚ್ ಸಹ ಮಾಡಲಾಗಿರುತ್ತದೆ. ಬಲಭಾಗದಲ್ಲಿ 1, 2, 3, 4 ಎಂಬ 4 ಉತ್ತರ ಚಿತ್ರಗಳನ್ನು ಇಲ್ಲಿ ನೀಡಲಾಗಿರುತ್ತದೆ. ಕಾಗದವನ್ನು ಬಿಚ್ಚಿದ ನಂತರ ಏರ್ಪಡುವ ಚಿತ್ರವನ್ನು ಉತ್ತರದ ಚಿತ್ರಗಳಲ್ಲಿ ಕಂಡುಹಿಡಬೇಕಾಗುತ್ತೆ. ಅಂದರೆ ಇಲ್ಲಿ ಕಾಗದವನ್ನು ಇಲ್ಲಿ ಮಡಚಲಾಗಿರುತ್ತೆ. ಈ 4ನೇ ಆಪ್ಷನ್ನಲ್ಲಿ ಈ ಸಂಪೂರ್ಣ ಕಾಗದ ಮಡಚಿದ ನಂತರ ಏನು ಮತ್ತೆ ಓಪನ್ ಮಾಡ್ತೀವಲ್ಲ, ಅವಾಗ ಅದು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ತಾವಿಲ್ಲಿ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಹಳಷ್ಟು ಸಿಂಪಲ್ ಆಗಿರುವಂತಹ ಈ ಮಾದರಿ ಇರುತ್ತೆ. ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಒಂದು ಚೌಕಾಕೃತಿ ಇರುವಂತಹ ಕಾಗದವನ್ನು ತೆಗೆದುಕೊಂಡು ಅದನ್ನು 2 ಭಾಗ ಮಡಸಲಾಗಿರುತ್ತೆ. ನೋಡ್ಬೋದು, ಈ ಕಡೆ ಒಂದು ಒಟ್ಟು 2 ಭಾಗ, ಇಲ್ಲೊಂದು 2 ಭಾಗ ಮಡಸಲಾಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗಿ, ನಿಮಗೆ ಇದು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ಆದರೆ ನಾನು ನಿಮಗೆ ಫೈನಲ್ 3ನೇ ಚಿತ್ರ ಇದೆ ನೋಡಿ. ಈ 3ನೇ ಚಿತ್ರ ನೋಡಿದ ಕೂಡಲೇ ಇಲ್ಲಿ ಯಾವ ಭಾಗ ಬರುತ್ತಲ್ಲ ಆ ಭಾಗ ತಾವು ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಏನು ಮಾಡಿದ್ದಾರೆ, ಈ ಕಡೆ ಒಂದು ಗೆರೆ ಹೊಡೆದಿದ್ದಾರೆ. ಸೊ ಹಾಗಾಗಿ ನೋಡ್ಬೋದು ಇಲ್ಲೊಂದು ಗೆರೆ ಬರುತ್ತೆ. ನೆಕ್ಸ್ಟು ಇಲ್ಲೊಂದು ಗೆರೆ, ಇಲ್ಲಿ ನೋಡ್ಬೋದು. ಈಗ ಈ ಕಡೆ ಒಂದು ರೇಖೆ ಬರ್ತದೆ ಇಲ್ಲಿ. ಈಗ ನೋಡಿ ತಮಗೆ ಗೊತ್ತಾಗ್ಬೋದು. ಅದೇ ರೀತಿ ಇಲ್ಲಿ ಮೇಲ್ಗಡೆ ಒಂದು ರೇಖೆ ಬರುತ್ತೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ನೀವು ಆಪ್ಷನ್ಸ್ಗಳು ಯಾವುವು ಅಂತ ನೋಡ್ತಾ ಹೋಗ್ಬೋದು. ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ಚಿಹ್ನೆ ಬರುತ್ತೆ. ಅಥವಾ ಇಲ್ಲಿ ಈ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಆಗೋದಿಲ್ಲ ನೋಡೋಣ. 1, 2, 4ನೇದು ಆಗೋದಿಲ್ಲ. ಆದರೆ 4ನೇದು ನಿಮ್ಗೆ ಸಮೀಪ ಅನಿಸ್ಬೋದು. ಬಟ್ ಇಲ್ಲಿ ನೋಡ್ಬೋದು, ಈ ರೇಖೆ ಡೈರೆಕ್ಟು ಇಲ್ಲಿ ಅದು ಈ ಏನಂತಾರೆ, ಇದು ಬಲಗಡೆಯಿಂದ ಎಡಗಡೆ ಸ್ಟ್ರೇಟ್ ಆಗಿ ಹೋಗಿರುವುದಿಲ್ಲ. ಬಟ್ ಇಲ್ಲಿದೆಯಲ್ಲ, ಇದು ಸ್ಪಷ್ಟವಾಗಿ ಶುದ್ಧವಾಗಿ ಒಂದು ಚೌಕಾಕೃತಿಯಲ್ಲಿ ಬಂದಿರುತ್ತೆ. ಅದೇ ರೀತಿಯಾಗಿ ಮಡಚಿ ಓಪನ್ ಮಾಡಲಾಗಿರುತ್ತೆ. ಹಾಗಾಗಿ 3ನೇದು ಸರಿಯಾಗುತ್ತದೆ. ಇನ್ನು ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಂತಹ ಚೌಕಾಕೃತಿಯಲ್ಲಿರುವಂತಹ ಕಾಗದ ಮಡಚಲಾಗಿರುತ್ತೆ. ಯಾವ ರೀತಿ ಇದೆ ನೋಡ್ತಾ ಹೋಗಿ. ಇಲ್ಲಿ 1, 2, 3ನೇ ಆಪ್ಷನ್ ನೋಡ್ಬೋದು. ಇಲ್ಲಿ ಇದೇ ಸೇಮ್ ನೆಕ್ಸ್ಟ್ 4ನೇ ಆಪ್ಷನ್ ಬರುತ್ತೆ. ಆದರೆ ಎಲ್ಲ ಕಡೆಗೂ ಕೂಡ ಗೆರೆಗಳು ಬಂದಿರ್ತವೆ. ಸೊ ನೋಡ್ಬೋದು, ಇಲ್ಲಿ ಒಂದು ಭಾಗ ಬಂದಿದೆ ಅಂದರೆ ಎಲ್ಲ ಕಡೆಯೂ ಇದೇ ಸೇಮ್ ಬರುತ್ತೆ. ಅದನ್ನು ತಾವು ಸರ್ಚ್ ಮಾಡ್ತಾ ಹೋಗಿ ಮೊದಲಿಗೆ ಯಾವ್ದು ಆಗೋದಿಲ್ಲ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 4ನೇ ಚಿತ್ರ ಇದೆಯಲ್ಲ, ಇದು ಆನ್ಸರ್ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಕೇವಲ ಒಂದು ಕಡೆ ಮಾತ್ರ ಇಲ್ಲಿ ಪಾಯಿಂಟ್ ಬಂದಿರುತ್ತೆ. ಹಾಗಾಗಿ ಸುತ್ತಲೂ ರೇಖೆಗಳು ಬಂದು ಒಂದು ತ್ರಿಭುಜ ಬರುತ್ತೆ ಮತ್ತು ಅದರ ಒಳಗಡೆ ಸಣ್ಣ ಚುಕ್ಕೆ ಇರುತ್ತೆ. ಹಾಗಾಗಿ 4 ಆಗೋದಿಲ್ಲ, 3 ಆಗೋದಿಲ್ಲ. ಅದೇ ರೀತಿಯಾಗಿ 2 ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಮೊದಲನೇ ಆಪ್ಷನ್ ಇದು ಆಗಬಹುದು. ಇನ್ನು 3ನೇ ಪ್ರಶ್ನೆ ನೋಡ್ಬೋದು ತಾವು. ಇಲ್ಲಿ ಮೇಲುಗಡೆಯಿಂದ 2 ಕಡೆ ಮಡಚಲಾಗಿರುತ್ತೆ. ಈಗ ಈ ಕಡೆ ಮಡಚಲಾಗಿರುತ್ತೆ. ಆದರೆ ನೆಕ್ಸ್ಟ್ 3rd ಇದೆ ನೋಡಿ, 3ನೇ ಚಿತ್ರ. ಇಲ್ಲಿ ಪಂಚಿಂಗ್ ಮಾಡಲಾಗಿರುತ್ತೆ ಅಥವಾ ಕಟ್ ಮಾಡಲಾಗಿರುತ್ತದೆ. ಕಾಗದವನ್ನು ಇಲ್ಲಿ ಕಟ್ ಮಾಡಲಾಗಿರುತ್ತೆ. ಸೊ ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಬಂದಿದೆಯಲ್ಲ, ಇದೇ ರೀತಿ ಎಲ್ಲ ಕಡೆಗೂ ಕೂಡ ಭಾಗಗಳು ಬರ್ತವೆ. ಈ ಭಾಗ ಇಲ್ಲಿ ಬಂದಿದೆ ಅಂದರೆ ಇದೇ ಸೇಮ್ ಇರುತ್ತೆ. ಅದು 4 ಚಿತ್ರಗಳಲ್ಲಿ ಯಾವುದಾಗೋದಿಲ್ಲ ಮೊದಲು ನೋಡೋಣ. ಇಲ್ಲಿ ನೋಡ್ಬೋದು, 3ನೇ ಚಿತ್ರ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ ಬರುತ್ತೆ. ಸೊ 4 ಆಗೋದಿಲ್ಲ. ಇನ್ನು ಅದೇ ರೀತಿಯಾಗಿ 2ನೇದು ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಕಟ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಟ್ ಮಾಡಲಾಗಿಲ್ಲ. ಹಾಗಾಗಿ ಮೊದಲನೇದು ಸರಿ ಆಗುತ್ತೆ ನೋಡಿ. ಇಲ್ಲಿ ಒಂದು ಭಾಗವನ್ನು ನೋಡಿದರೆ ಉಳಿದ ಎಲ್ಲ ಭಾಗಗಳು ಕೂಡ ಅದೇ ರೀತಿ ಬರ್ತವೆ. ಹಾಗಾಗಿ ಮೊದಲನೇ ಆಪ್ಷನ್ ಇದೆಯಲ್ಲ, ಅದು ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು 4ನೇದು ನೋಡ್ಬೋದು. ಇದು ಅಂತೂ ಬಹಳಷ್ಟು ನಿಮಗೆ ಈಸಿ ಅನ್ನಿಸ್ಬೋದು. ಯಾಕಂದರೆ ನೋಡ್ಬೋದು, ಮೊದಲು 2 ಭಾಗ ಆಗಿದೆ. ಆಮೇಲೆ ಇದು ಈ ಭಾಗದಲ್ಲಿ ಅರ್ಧ ಭಾಗ ಆಗೈತಿ. ಸೊ ಇಲ್ಲಿ ನೋಡ್ಬೋದು, ಇದೇ ಸೇಮ್ 3ನೇ ಭಾಗ ಇದೆಯಲ್ಲ, ಸಂಪೂರ್ಣವಾಗಿ 4 ಭಾಗಗಳು ಬರುತ್ತವೆ. ಆದರೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಇಲ್ಲಿ ಕೇವಲ ಅಡ್ಡ ಕಟ್ ಮಾಡಲಾಗಿರುತ್ತೆ. ಇಲ್ಲಿ ಲಂಬವಾಗಿ ಕಟ್ ಮಾಡಿಲ್ಲ ಇಲ್ಲಿ.
ಸೊ ಹಾಗಾಗಿ ಕೇವಲ ಅಡ್ಡಗೆರೆಗಳು ಬರ್ತವೆ ಇಲ್ಲಿ 4 ಭಾಗ. ಹಾಗಾದ್ರೆ ಇಲ್ಲಿ 4ನೇದು ನೋಡ್ಬೋದು, ಮೊದಲಿಗೆ 2 ಭಾಗಗಳು, ತದನಂತರ 1 ಭಾಗ ಆಗಿದೆ. ಈಗ ಇಲ್ಲಿ ಮೇಲ್ಗಡೆಯಿಂದ 1 ಭಾಗ ಕಟ್ ಮಾಡಲಾಗಿರುತ್ತೆ. ಹಾಗಾದರೆ ಬಹಳಷ್ಟು ಸಿಂಪಲ್ ಇದು. ಏನಂದರೆ ಈ ಭಾಗ ಇದೆಯಲ್ಲ, ಇದೇ ಸೇಮ ಇಲ್ಲಿ ಬರ್ತವೆ, ಈ ಕಡೆಯೂ ಕೂಡ ಬರ್ತವೆ. ಅಂದರೆ ಆ ಕಾಗದವನ್ನು ಮಡಚಿ ಓಪನ್ ಮಾಡಿದಾಗ ನೋಡ್ಬೋದು ತಾವು. ಸಿಂಪಲ್ ಆಗಿ ತಮ್ಮ ತಿಳಿಸೋದಾದರೆ ಈ ರೀತಿ 1 ನೋಡ್ಬೋದು, 2, 3, ಈ ರೀತಿ 4 ಆಯಿತು. ಇನ್ನು ಮೇಲ್ಗಡೆಯಿಂದ 1 ಗೆರೆ ಬರುತ್ತೆ, ಈ ರೀತಿ ನೋಡ್ಬೋದು. ಈ ರೀತಿ ಯಾವ ಚಿತ್ರ ಇದೆ ನೋಡ್ತಾ ಹೋಗಿ, ಇಲ್ಲಿ ತಮಗೆ ಗೊತ್ತಾಗುತ್ತೆ. ಯಾವುದಾಗೋದಿಲ್ಲ ಅಂದರೆ ಇಲ್ಲಿ 4, 3, ಅದೇ ರೀತಿ 2ನೇದು ಆಗೋದಿಲ್ಲ ನೋಡ್ರಿ. 1ನೇದು ಸರಿ ಆಗುತ್ತೆ. ಈ ರೀತಿ ಭಾಗಗಳು ಮಡಚಿ ಓಪನ್ ಮಾಡಿದಾಗ ಈ ರೀತಿ ಭಾಗಗಳು ಬರುತ್ತವೆ. ಇನ್ನು 5ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ರಿ 2 ಭಾಗಗಳಿವೆ. ಆಮೇಲೆ ನೆಕ್ಸ್ಟು ಮತ್ತೊಂದು ಭಾಗ ಇಲ್ಲಿ ಕಟ್ ಮಾಡಲಾಗಿರುತ್ತೆ ಕಾಗದವನ್ನು. ಇದೇ ಸೇಮ್ ಆಗಿ ಎಲ್ಲ ಕಡೆನೂ ಬರ್ತವೆ ನೋಡ್ಬೋದು. ಈ 4 ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋಗಿ ಯಾವುದಾಗೋದಿಲ್ಲ ಅಂತ ಹೇಳಿಬಿಡ್ತೀರಿ. ಇದೇ ದಿಕ್ಕಿನಲ್ಲಿ ಇರಬೇಕದು. ಸೊ 4ನೇದು ಆಗೋದಿಲ್ಲ, ಹಾಗೂ 3 ಆಗುವುದಿಲ್ಲ, ಮತ್ತು ಈ 1 ಮತ್ತು 2ರಲ್ಲಿ 1 ಆಗುತ್ತೆ. ಆದರೆ ದಿಕ್ಕು ನೋಡಬೇಕು ತಾವುಗಳು. ಈ ಕಡೆ ಬಂದಿದೆ ಗೆರೆ ಅದು. ಸೊ ಹಾಗಾಗಿ 2ನೇದು ಕೂಡ ಆಗುವುದಿಲ್ಲ, 1ನೇದು ಆಗುತ್ತೆ ನೋಡಿ. ಇಲ್ಲಿ 6ನೇದು ನೋಡ್ಬೋದು. ಮೊದಲಿಗೆ 2 ಭಾಗ ಮಡಿಸಲಾಗಿರುತ್ತೆ, ಆಮೇಲೆ ಮತ್ತೊಂದು ಭಾಗ ಮಡಿಸಲಾಗಿದೆ. ಈಗ ಏನಾಗಿದೆ ಅಂದರೆ ಇಲ್ಲಿ 1 ಭಾಗವನ್ನು ಮಡಿಸಲಾಗಿದೆ. ಹಾಗಾದರೆ ನೆಕ್ಸ್ಟ್ ಭಾಗ ಯಾವ್ದು ಬರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನೋಡ್ರಿ, ಮೊದಲೇ ಆಪ್ಷನ್ ಬರೋದಿಲ್ಲ. ಯಾಕಂದರೆ ಇಲ್ಲಿ 1 ಭಾಗವನ್ನು ಮಡಿಸಲಾಗಿದೆ. ಸೊ ಹಾಗಾಗಿ ಅದು ಬರೋದಿಲ್ಲ. 2ನೇದು ಕೂಡ ಬರೋದಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿರೋ ಭಾಗ ಹೇಗಿದೆ, ಈ ರೀತಿ 1 ಭಾಗ ಮಡಿಸಲಾಗಿದೆ, ಇಲ್ಲಿ ಹಾಗಾಗಿಲ್ಲ. ಹಾಗೂ 4ನೇದು ಕೂಡ ಬರೋದಿಲ್ಲ. ಬಟ್ 3ನೇದು ಸರಿ ಆನ್ಸರ್ ಆಗುತ್ತೆ. ನೋಡ್ಬೋದು ತಾವು ಇಲ್ಲಿ. ಉದಾಹರಣೆಗಾಗಿ ತಮ್ಮ ತಿಳಿಸೋದಾದರೆ ಇಲ್ಲಿ ನೋಡಿ, ಈ ರೀತಿ 1 ಭಾಗ ಬರುತ್ತೆ, ಮತ್ತು ಇಲ್ಲೊಂದು ಭಾಗ ಬರುತ್ತೆ, ಇಲ್ಲೊಂದು ಬರುತ್ತೆ, ಸ್ಟ್ರೇಟಾಗಿ ಇಲ್ಲೊಂದು ಭಾಗ ಬರುತ್ತೆ. ಈಗ ನೀವು ಹೇಳ್ತೀರಿ ಆನ್ಸರ್ ನೋಡ್ಬೋದು ಸರಿಯಾಗಿದೆ ಇಲ್ವಾ ಅಂಥೇಳಿ. 3ನೇ ಆನ್ಸರ್. ಇಲ್ಲಿ 7ನೇ ಸಮಸ್ಯೆ ಚಿತ್ರವನ್ನು ನೋಡ್ಬೋದು ತಾವು. ಇಲ್ಲಿ ಕಾಗದವನ್ನು ಮಡಿಸಿ ಪಂಚಿಂಗ್ ಮಾಡಲಾಗಿರುತ್ತದೆ. 3ನೇ ಚಿತ್ರ ನೋಡ್ಬೋದು ತಾವು. ಹಾಗಾಗಿ ಚೌಕಾಕೃತಿಯಲ್ಲಿರುವಂಥ ಈ ಹಾಳೆಯನ್ನು 2 ಭಾಗ ಮಡಚಿ ನಂತರ ಈ ಮೂಲೆಯಿಂದ ಏನು ಮಾಡಿದ್ದಾರೆ ಅಂದರೆ ಮಡಚಿದ್ದಾರೆ. ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ಮಡಚಿ ಅದರ ಮೇಲೆ ಪಂಚಿಂಗ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆಗೂ ಕೂಡ ಪಾಯಿಂಟ್ ಬರುತ್ತೆ. ನಾವು ಪಂಚಿಂಗ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಯಾವ್ದು ಆನ್ಸರ್ ಆಗೋದಿಲ್ಲ ನೋಡ್ಬೋದು. ಇಲ್ಲಿ 4 ಕಡೆ ಚುಕ್ಕಿಗಳು ಬರ್ತವೆ. ಹಾಗಾಗಿ ಇದೇ ದಿಕ್ಕಿನಲ್ಲಿ ಬರುತ್ತೆ. ಸೊ 4ನೇದು, 3ನೇದು, 2ನೇದು ಆನ್ಸರ್ ಆಗೋದಿಲ್ಲ. ಸೊ 1ನೇದು ಆಗುತ್ತೆ ನೋಡಿ. ಇದೇ ರೀತಿ ಮಡಿಸ್ತಾ ಹೋಗಿ 4 ಕಡೆ ಮಡಿಸಿದಾಗ ಏನಾಗುತ್ತೆ, ಅದು 4 ಕಡೆ ಪಂಚಿಂಗ್ ಬರುತ್ತದೆ.